Hi Kumar. Hello ma'am. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ Kumar. So this is Aruna from Quality Department. ನಿಮ್ ಕಡೆಯಿಂದ ಫೀಡ್ಬ್ಯಾಕ್ ಬೇಕಿದೆ. So before starting that, first of all, congratulations for your placements. Thank you. Yeah, can you introduce about yourself, Kumar? In earlier study zone, in hometown, and presently what you're doing? Yes ma'am. I am Kumar Santi ma'am. I am from Bagalkote ma'am, and I graduated in BE in Civil Engineering in the year of 2021 from JNEJMIT Jamkand ma'am, as well as I also diploma completed in the 2018 ma'am, and I have 9 month experience ma'am. After ಕಾಲೇಜ್ ಮುಗಿದ ಬಳಿಕ ನಾನು 9 months ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೀನಿ ಮ್ಯಾಮ್. ಅದು 9 months ಎಕ್ಸ್ಪೀರಿಯನ್ಸ್ ಆದ ಬಳಿಕ ನಾನು CMTI ನಮ್ಮ ಫ್ರೆಂಡ್ ಇಂದ CMTI ಹೀಗೆ ಕೋರ್ಸ್ ಇದೆ, ಎಲ್ಲ ಚೆನ್ನಾಗಿ ಕಲಿಸ್ತಾರೆ, ಎಲ್ಲ ಜಾಬ್ ಒಳ್ಳೆ ಪ್ಯಾಕೇಜ್ ಹೇಳಿಸ್ಕೊಡ್ತಾರೆ ಅಂತ ಹೇಳಿದ್ರು ಮ್ಯಾಮ್ ನಮ್ಮ ಫ್ರೆಂಡ್ಸ್. ಅದಕ್ಕೆ ನಾನು CMTI ಬಂದೆ. ಆಮೇಲೆ 3 ತಿಂಗಳು ಆಯ್ತು ಈಗ. CMTI ಬಗ್ಗೆ ಹೇಗ್ ಗೊತ್ತಾಯ್ತು? ಯಾರು ಹೇಳಿದ್ರು ನಿಮಗೆ CMTI ಬಗ್ಗೆ? ನಮ್ ಫ್ರೆಂಡ್ಸ್ ಇದ್ರು ಮ್ಯಾಮ್, ಅಭಿಷೇಕ್ ಅಂತ ಇದ್ರು, ಅವರು ಹೇಳಿದ್ರು CMTI ಅಂತ ಇದೆ. ನಮ್ ಫ್ರೆಂಡ್ಸ್ ಕೂಡ ಅಲ್ಲಿ ಕೋರ್ಸ್ ಮಾಡಿ ಇಬ್ರು ಸೆಲೆಕ್ಟ್ ಆಗಿದ್ದಾರೆ. ನಾನು ನೆಕ್ಸ್ಟ್ ಅಲ್ಲಿ ಮಾಡ್ಬೇಕಂತ ಇದ್ದೀನಿ, ನೀವು ಬರ್ತೀಯ ಅಂತ ಕೇಳಿದ್ರು. ಅದಕ್ಕೆ ನಾನು ನಮ್ ಫ್ರೆಂಡ್ಸ್ ಇಬ್ರು ಬಂದು ಅಡ್ಮಿಷನ್ ನಮ್ ಫ್ರೆಂಡ್ಸ್ ಹೇಳಿದ್ರು. ಓಕೆ, ಸೊ ಏನೇನ್ ಕಲ್ತೆ ಕುಮಾರ್ ಇಲ್ಲಿ ಬಂದ್ಬಿಟ್ಟು? CMTI ಅಲ್ಲಿ ಫಸ್ಟ್ ಆಫ್ ಆಲ್ ನಾವು ಬಂದು ಸೈಟ್ ವಿಸಿಟ್ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಏನೇನ್ ನಾಲೆಜ್ ಸಿಗುತ್ತೆ ಅಂತ ಎಲ್ಲ ಗೊತ್ತಾಯ್ತು ಮ್ಯಾಮ್. ಸೈಟ್ ವಾರ ಪ್ರತಿ ಮಂಡೇ ಸೈಟ್ ಕರ್ಕೊಂಡು ಹೋಗ್ತಿದ್ರು ಮ್ಯಾಮ್. ಅಲ್ಲಿ ಎಲ್ಲಾ ತರ ಒಬ್ರು ಟ್ರೈನರ್ ಇರ್ತಿದ್ರು, ಅವರು ಪ್ರತಿಯೊಂದು ಡೀಟೇಲ್ಸ್ ಹೇಳ್ಕೊಡ್ತಿದ್ರು. ಏನೇ ಕ್ವಶನ್ ಇದ್ರು ಕ್ಲಿಯರ್ ಮಾಡ್ತಾರೆ ಕ್ವಶನ್ಸ್. ಪ್ರಾಕ್ಟಿಕಲ್ ನಾಲೆಜ್ ಇಂಪ್ರೂವ್ ಆಯ್ತು ಮ್ಯಾಮ್. ಇಲ್ಲಿ CMTI ಬಗ್ಗೆನೂ ಅಷ್ಟೇ ಮ್ಯಾಮ್. ನಾನು ಇಲ್ಲಿ CMTI ಅಲ್ಲಿ ಗೂಗಲ್ ಸ್ಕೆಚಪ್ ಗೊತ್ತೇ ಇರಲಿಲ್ಲ. ಗೂಗಲ್ ಸ್ಕೆಚಪ್ ಕಲಿತೆ. ಅಂತ ಇಂಟರ್ ಬಗ್ಗೆ ಏನು ಗೊತ್ತಿಲ್ಲ, ಅದ್ರ ಇಂಟರ್ ಬಗ್ಗೆನೂ ಸೈಡ್ ವಿಸಿಟ್ ಕಲಿಸ್ತೀನಿ ಮ್ಯಾಮ್. ಅದು ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಫ್ಯಾಕ್ಟ್ರಿ ವಿಸಿಟ್ ನಾನು BBC ವಿಕ್ಟೋರಿಯಾ ಹಾಸ್ಪಿಟಲ್ ಎಲ್ಲ ವಿಸಿಟ್ ಕೊಟ್ಟಿದ್ದೀನಿ. ಓಕೆ, ಸೊ ನಿಮ್ ಟ್ರೈನರ್ಸ್ ಎಲ್ಲ ಹೇಗಿದ್ರು? ನಟರಾಜನ್ ಸರ್ ಆಗಿರ್ಲಿ, ಗಾಂಧಿ ಸರ್ ಆಗಿರ್ಲಿ, ಅವರ ಒಂದು ಟ್ರೈನಿಂಗ್ ಹೇಗಿತ್ತು? ಮತ್ತೆ ಅಶೋಕ್ ಸರ್ ಕೆರಿಯರ್ ಗೈಡೆನ್ಸ್ ಹೇಗಿತ್ತು ಕುಮಾರ್? ಅದ್ರ ಬಗ್ಗೆ ಹೇಳ್ಬೋದಾ? ಎಸ್ ಮ್ಯಾಮ್, ನಂಗೆ ತುಂಬಾ ಇಷ್ಟ ಆಯ್ತು ನಟರಾಜನ್ ಸರ್ ಟೀಚಿಂಗ್, ತುಂಬಾ ಇಷ್ಟ ಆಯ್ತು ಸರ್ ಮ್ಯಾಮ್. ಅವರು ಎಲ್ಲಾ ತರ ನಮ್ಗೆ ಯಾವ ಕನ್ನಡದಲ್ಲೂ ಹೇಳ್ಕೊಡ್ತಿದ್ರು, ಹಿಂದಿಯಲ್ಲಿ, ಇಂಗ್ಲಿಷ್ 3 ಭಾಷೆಯಲ್ಲೂ ಹೇಳ್ಕೊಡ್ತಿದ್ರು ಮ್ಯಾಮ್. ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಪ್ರಾಕ್ಟಿಕಲ್ ಆಗಿ ಹೇಗಿರ್ಬೇಕು ಎಲ್ಲ ಹೇಳ್ಕೊಡ್ತಿದ್ರು ಮ್ಯಾಮ್. ಕ್ಯಾಲ್ಕುಲೇಷನ್ ಎಲ್ಲ ಹೇಳ್ಕೊಡ್ತಿದ್ರು ಮ್ಯಾಮ್. ಅಶೋಕ್ ಸರ್ ಅವರು ತುಂಬಾ ಚೆನ್ನಾಗಿ ಅವರು ಇಂಟರ್ವ್ಯೂನ ಹ್ಯಾಂಗ್ ಕ್ರ್ಯಾಕ್ ಮಾಡ್ಬೇಕು ಇದನ್ನೆಲ್ಲ ಹೇಳ್ಕೊಡ್ತಿದ್ರು ಮ್ಯಾಮ್. ಮತ್ತೆ ಟ್ರೈನರ್ಸ್ ಹೊರಗಡೆಯಿಂದ ಗೆಸ್ಟ್ ಲೆಕ್ಚರ್ ಕಳಿಸಿ ಎಲ್ಲ ಹೇಳ್ಕೊಡ್ತಿದ್ರು ಮ್ಯಾಮ್. ಓಕೆ, ಫೈನ್. ಸೊ ನಿಮ್ಮ ಸಾಫ್ಟ್ವೇರ್ ಟ್ರೈನಿಂಗ್ ಎಲ್ಲ ಹೇಗಿತ್ತು ಕುಮಾರ್? ಸಾಫ್ಟ್ವೇರ್ ಟ್ರೈನಿಂಗ್ ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಸಾಫ್ಟ್ವೇರ್ ಟ್ರೈನಿಂಗು ಅವು ಮತ್ತೆ ನಾನು ಗೂಗಲ್ ಸ್ಕೆಚಪ್ಸ್ ಅವರು ಸಂತೋಷ್ ಸರ್ ಅವರು ಚೆನ್ನಾಗಿ ಹೇಳ್ಕೊಡ್ತಿದ್ರು ಮ್ಯಾಮ್. ಅಸೈನ್ಮೆಂಟ್ ಕೊಡ್ತಿದ್ರು. ಮತ್ತೆ AutoCAD ಆಗಿ ಶ್ರೀನಿವಾಸ್ ಸರ್ ಚೆನ್ನಾಗಿ ಹೇಳ್ಕೊಡ್ತಿದ್ರು. ನಾವು ಮತ್ತೆ ಶಾರ್ಟ್ಕಟ್ ಕೀದು ಏನು ಗೊತ್ತಿರಲಿಲ್ಲ ಮ್ಯಾಮ್. ಯೂಸ್ ಮಾಡ್ತಿದ್ವಿ ಫಸ್ಟ್ ಮೊದಲು ಆ್ಯಪ್, ಆದ್ರೆ ಇಷ್ಟು ಗೊತ್ತಿರಲಿಲ್ಲ ನಾವು ಸಾಫ್ಟ್ವೇರ್. ಇಲ್ಲಿ ಬೇಸಿಕ್ ಇಂದ ಎಲ್ಲ ಹೇಳ್ಕೊಡ್ತಿದ್ರು, ಪ್ರತಿಯೊಂದು ಪಾಯಿಂಟ್ ಹೇಳ್ಕೊಡ್ತಿದ್ರು. ಈಗ ಇವು ತುಂಬಾ ಯೂಸ್ ಇರೋದ್ರಿಂದ ಫಾಸ್ಟ್ ಆಗ್ಬೋದು ಮ್ಯಾಮ್. ಮಾಕ್ ಟೆಸ್ಟ್ ಎಲ್ಲ ಇರ್ತಿದ್ವು, ಆ ಥರ ಎಲ್ಲ ಅಟೆಂಡ್ ಮಾಡ್ತಿದ್ವಿ. ಮತ್ತೆ ಇಂಟರ್ವ್ಯೂ ಹೌ ಟು ಕ್ರ್ಯಾಕ್, ಇಂಟರ್ವ್ಯೂನ ಹ್ಯಾಂಗ್ ಕ್ರ್ಯಾಕ್ ಮಾಡ್ಬೇಕು ಅಂತ ಎಲ್ಲ ವಿಡಿಯೋ ಇಂಟರ್ವ್ಯೂ. Okay, fine. So what about CMTI staffs and all? So how around coordination ಹೇಗಿತ್ತು throughout the process? ತುಂಬಾ ಚೆನ್ನಾಗಿತ್ತು ಮ್ಯಾಮ್. ನೀವು ಸ್ಟಾರ್ಟಿಂಗ್ ನೀವು ಫುಲ್ ಸಪೋರ್ಟ್ ಮಾಡಿದ್ರು ಮ್ಯಾಮ್. ಮುಂದೆ ಧೈರ್ಯ ಕೊಟ್ರು ಮ್ಯಾಮ್, ಅಂದ್ರೆ ನಮ್ಗೆ ಆಗತ್ತಾ ಇಲ್ವಾ ಅಂತ ನೀವೇ ಸ್ವಲ್ಪ ಎನ್ಕರೇಜ್ ಮಾಡಿ ಅಂತ ಮಾಡಿದ್ರು ಮ್ಯಾಮ್. ಮತ್ತೆ ನೆಕ್ಸ್ಟ್ ಶ್ವೇತಾ ಮ್ಯಾಮ್ ಹಾಗೆ ಮ್ಯಾಮ್, ಅವರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಶ್ವೇತಾ ಮ್ಯಾಮ್, ದೀಪಾ ಮ್ಯಾಮ್, ಅಶೋಕ್ ಸರ್ ಎಲ್ಲ ಹೇಳಿದ್ರು. ಇಂಟರ್ನ್ಶಿಪ್ ಹೋಗಂದ್ರು, ನಾವು ಮ್ಯಾಮ್ ಹೇಳಿದ್ರು ಸೈಟ್ ವಿಸಿಟ್ ಮಾಡು, ಎಲ್ಲ ಚೆನ್ನಾಗಿ ನಾಲೆಜ್ ಬರ್ತದೆ ಅಂತ. ಅವರು ಸೈಟ್ ವಿಸಿಟ್ ಎಲ್ಲ ಮಾಡಿದಕ್ಕೆ ಸ್ವಲ್ಪ ಇಂಟರ್ವ್ಯೂ ಎಲ್ಲ ಕ್ರ್ಯಾಕ್ ಮಾಡ್ತಾ. ಓಕೆ, ಫೈನ್. ಸೊ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಬಗ್ಗೆ ಮಾತಾಡೋಣ. ಎಸ್ ಮ್ಯಾಮ್. Before joining CMTI and after joining CMTI, any changes in that, Kumar? ಎಸ್ ಮ್ಯಾಮ್. ಇವಾಗ ಇಲ್ಲಿ ಕುತ್ಕೊಂಡ್ ಮಾತಾಡ್ತೇನೆ ಅಂದ್ರೆ ಮೊದ್ಲೇ ಇದಕ್ಕೆ ತುಂಬಾ ಹೆದರ್ತಿದ್ದೆ. ಇವಾಗ ಎಷ್ಟು ಕೊಡ್ತಾ ಇದ್ದೇನೆ ಅಂದ್ರೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್, ಅಂದ್ರೆ ಇಂಟರ್ವ್ಯೂ ಕೊಡ್ತಾ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಿದೆ. Okay, fine.
So finally, what do you want to say to your friends and juniors? ಇಲ್ಲ ನಾನು ಚೆನ್ನಾಗಿ ಕಲೀರಿ ಅಂತ ಹೇಳ್ತೀನಿ. ಕ್ಲಾಸ್ ಮಿಸ್ ಮಾಡಬೇಡ್ರಿ. ಸರ್ ಚೆನ್ನಾಗಿ ಹೇಳ್ತಾರೆ, ಅವ್ರು ಏನ್ ಹೇಳ್ತಾರೆ ಎಲ್ಲ ಫಾಲೋ ಮಾಡಿ, ರಿಪೋರ್ಟ್ ಅವೆಲ್ಲ ಮಾಡಿ. Okay, Kumar, thank you so much. Thank You so much for your feedback, and congratulations for your placements, and all the best for your future, Kumar. Thanks. So, thank you.